ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಏಳೆಂಟು ತಿಂಗಳಿಂದ ನಿವೃತ್ತಿ ಪೆನ್ಷನ್ ಹಣ ಬರುತ್ತಿಲ್ಲ. ಕಟ್ಟಡ ಕಾರ್ಮಿಕರ ಅಳಲು. ಸಂಬಂಧಿಸಿದವರು ಕೂಡಲೇ ಗಮನ ಹರಿಸಬೇಕೆಂದು ಮನವಿ. ರಾಜ್ಯ ಕಾರ್ಮಿಕ ಇಲಾಖೆಯ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ನಿವೃತ್ತ ಕಟ್ಟಡ ಕಾರ್ಮಿಕರಿಗೆ ನೀಡಲಾಗುತ್ತಿದ್ದ ನಿವೃತ್ತಿ ಪೆನ್ಷನ್ ಹಣವು ಸುಮಾರು 7-8 ತಿಂಗಳುಗಳಿಂದ ಬಾರದೇ ಇರುವುದರಿಂದ ಬಹಳ ಅನಾನುಕೂಲ ಉಂಟಾಗಿದೆ ಎಂದು ಹಲವು ಮಂದಿ ನಿವೃತ್ತ ಕಟ್ಟಡ ಕಾರ್ಮಿಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಹಾಗೆಯೇ ಇದಕ್ಕೆ ಸಂಬಂಧಿಸಿದ ಇಲಾಖೆ ಮತ್ತು ಸರ್ಕಾರ ಈ ಬಗ್ಗೆ ಕೂಡಲೇ ಗಮನ ಹರಿಸಿ ಅನುಕೂಲ ಮಾಡಿಕೊಡಬೇಕೆಂದು ಚಿಂತಾಮಣಿ ತಾಲೂಕಿನ ನಿವೃತ್ತ ಕಟ್ಟಡ ಕಾರ್ಮಿಕರು ಮನವಿ ಮಾಡಿದ್ದಾರೆ. ಪೆನ್ಷನ್ ಹಣವು ಬರುವುದರಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ಕಾರ್ಮಿಕ ಇಲಾಖೆಯ ಹಲವು ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಳಿ ವಯಸ್ಸಿನಲ್ಲಿರುವ ನಿವೃತ್ತ ಕಾರ್ಮಿಕರು ಹಲವಾರು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದು ಜೀವನ ಸಾಗಿಸುವುದು ಸಹ ಕಷ್ಟಕರವಾಗಿದೆ ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿರುವ ಅವರುಗಳು ಪೆನ್ಷನ್ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕೆಂದು ಕೋರಿದ್ದಾರೆ. ನನ್ನ ಹೆಸರು ಲಕ್ಷ್ಮಣಪ್ಪ ಮೇಸ್ತ್ರಿ ಅಂತ, ಚಿಂತಾಮಣಿ ನಗರ ಕಟ್ಟಡ ಕಾರ್ಮಿಕರ ಸಂಘದ 2002ನೇ ಇಸ್ವಿಯಲ್ಲಿ ಸಂಘವನ್ನು ಕಟ್ಟಿದೆವು. ಅದರಲ್ಲಿ ನಾನು ಒಂದು 3-4 ವರ್ಷ ಅಧ್ಯಕ್ಷನಾಗಿದ್ದೆ. ಆವಾಗ ನಾವು ಸಂಘ ಕಟ್ಟಿದಾಗ 1000 ಜನ ಸೇರಿದ್ದೆವು. ಇವಾಗ ಬರ್ತಾ ಸುಮಾರು 3-4 ಜನ ಕಾರ್ಮಿಕರಿದ್ದಾರೆ. ಅದರಲ್ಲಿ ಸುಮಾರು ಒಂದು 60-70 ಜನ ನಿವೃತ್ತಿ ಹೊಂದಿದ್ದೀವಿ. ಸುಮಾರು ನಮಗೆ ಹಿಂದಿನ ವರ್ಷ 7-8 ತಿಂಗಳಿನಿಂದ ನಮಗೆ ಈ ನಿವೃತ್ತಿ ಪೆನ್ಷನ್ ಬರ್ತಾಯಿಲ್ಲ. ನಮಸ್ಕಾರ ಸ್ವಾಮಿ. ನಾವು ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷನಾಗಿದ್ದೆ. ಸುಮಾರು 2002ನೇ ಇಸ್ವಿಯಲ್ಲಿ ನಾವು ಸಂಘವನ್ನು ಕಟ್ಟಿದೆವು. ಆವಾಗ 1000 ಜನ ಇದ್ದೆವು. ಇವಾಗ ಬರ್ತಾ 3-4 ಜನ ಸೇರಿಕೊಂಡಿದ್ದೀವಿ. ಇದರಲ್ಲಿ ಕಾರ್ಪೆಂಟರ್ಸು, ಪೈಂಟರ್ಸು, ಇವರು ಬಾರ್ಬೆಂಡರ್ಸು, ಗಾರೆ ಕೆಲಸದವರು ಎಲ್ಲರೂ ಸೇರಿಕೊಂಡಿದ್ದೀವಿ. ಅದರಲ್ಲಿ ನಮಗೆ 60-70 ಜನಕ್ಕೆ ಪೆನ್ಷನ್ನು ಅಲಾಟ್ ಆಗಿತ್ತು. ಅದು ಬರ್ತಾ ಇತ್ತು. 1000 ರೂಪಾಯಿಂದ 2000ಕ್ಕೆ ಬಂತು, 2000ರಿಂದ 3000ಕ್ಕೆ ಬಂತು. ಇವಾಗ ಸುಮಾರು 10 ತಿಂಗಳಿಂದ ನಮಗೆ ನಿವೃತ್ತಿ ಪೆನ್ಷನ್ ಬರ್ತಾಯಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಇಲಾಖೆಯವರಾಗಲಿ ದಯವಿಟ್ಟು ಇದನ್ನು ಸರಿಪಡಿಸಿ ನಮ್ಮ ಆರೋಗ್ಯ ಸಮಸ್ಯೆಗಳಿರೋದನ್ನು ಕಾಪಾಡಬೇಕು. ಇದನ್ನೇ ನಂಬ್ಕೊಂಡಿದ್ದೀವಿ. ತಾವು ದಯಮಾಡಿ ನಮಗೆ ಈ ಪೆನ್ಷನ್ ಅಲಾಟ್ ಮಾಡಿ ಸಹಕಾರ ಮಾಡಬೇಕು ಅಂತ ನಾನು ವಿನಂತನೆ ಮಾಡ್ತಾಯಿದ್ದೀನಿ. 7-8 ವರ್ಷದಿಂದ ಬರ್ತಾಯಿತ್ತು. ಇವಾಗ 10 ತಿಂಗಳಿಂದ ಪೆನ್ಷನ್ ಬರ್ತಾಯಿಲ್ಲ. 10 ತಿಂಗಳಿಂದ ಪೆನ್ಷನ್ ಬರ್ತಾಯಿಲ್ಲ. ತಾವು ಈ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ದಯಮಾಡಿ ಪೆನ್ಷನ್ನು. ನಮ್ಮ ಹೆಸರು ಚಿಂತಾಮಣಿಯಲ್ಲಿ ಮುನಿಯಪ್ಪ ಅಂತ, ಗಾರೆ ಕೆಲಸ ಮೇಸ್ತ್ರಿ. ನಾವು ನಮಗೆ 8 ತಿಂಗಳಿಂದ ಸಂಬಳಗಳು ಬರ್ತಾಯಿಲ್ಲ, ಅದು ಪೆನ್ಷನಿಗೆ ಬರ್ತಾಯಿಲ್ಲ. ದಯವಿಟ್ಟು ನಮಗೆ ಇಲಾಖೆಯವರು ಕಳಿಸ್ಬೇಕಾಗಿ ಕೋರುತ್ತೇವೆ. ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು. ನಾನು ರಮೇಶ್ ಅಂತ, ಚಿಂತಾಮಣಿಯವನು, ಎಲೆಕ್ಟ್ರಿಕ್ ಕೆಲಸ ಮಾಡೋರು. ನಾವು ಸುಮಾರು ನಮಗೆ 64 ವರ್ಷ ಆಗಿದೆ. ಇವಾಗ ಪೆನ್ಷನ್ ಬಂದು 8 ತಿಂಗಳಿಂದ ಬರ್ತಾಯಿಲ್ಲ ಸರಿಯಾಗಿ. ಇವಾಗ ಕಂಪ್ನಿ ಎಲ್ಲರಿಗೂ ಅನುಕೂಲ ಮಾಡಬೇಕು ಅಂತೇಳಿ ನಾನು ನಿಮ್ಮ ಹತ್ರ ಬೇಡ್ಕೊತಾ ಇದ್ದೀನಿ. ಅಣ್ಣ ಅವರೇ, ತಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಣಪ್ಪ ಮೇಸ್ತ್ರಿ ಅಂತ, ಚಿಂತಾಮಣಿ ನಗರದಲ್ಲಿ. ತಮಗೆ ಎಷ್ಟು ವರ್ಷದಿಂದ ಈ ಒಂದು ಪೆನ್ಷನ್ ಬರ್ತಾಯಿತ್ತು? ನನಗೆ ಸುಮಾರು 2017 ಇಸ್ವಿನಿಂದ ಬರ್ತಾಯಿತ್ತು. 1000ನಿಂದ ಅದು ಅಲಾಟ್ ಆಗಿತ್ತು. ಮತ್ತು 2000ಕ್ಕೆ ಬಂತು. 3000 ಮಾಡಿದ್ರು ಸರ್ಕಾರದವರು. ಇವಾಗ 9-10 ತಿಂಗಳಿಂದ ಪೆನ್ಷನ್ ಬರ್ತಾಯಿಲ್ಲ. ದಯಮಾಡಿ. ಅಲ್ಲ, ಈಗ ಯಾಕೆ ನಿಮಗೆ ಪೆನ್ಷನ್ ಬರ್ತಾ ಇಲ್ಲ ಅನ್ನೋದಕ್ಕೆ ಏನಾದ್ರು ಕಾರಣ ಗೊತ್ತಾ? ಒಮ್ಮೆ ಅದನ್ನು ಸರಿಯಾಗಿ ನಮಗೆ ತಿಳಿಸೋರು ಯಾರೂ ಇಲ್ಲ. ಇಲ್ಲಿ ನಾವು ಹೋಗಿ ಕೇಳಿದ್ರು ಬರ್ತದೆ, ಬಜೆಟ್ ಇಲ್ಲ ಅಂತ ಹೇಳ್ತಾರೆ. ತಾವು ದಯಮಾಡಿ ಇಲಾಖೆಗೆ ಸಂಬಂಧಪಟ್ಟ ಸರ್ಕಾರದವರು. ಅಲ್ಲ, ಈಗ ನಿಮಗೆ ಅದು ಪೆನ್ಷನ್ ಹಣ
ಪೋಸ್ಟ್ ಆಫೀಸ್ಗೆ ಬರ್ತಾ ಇತ್ತು ಅಥವಾ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ಗೆ ಬರ್ತಾ ಇತ್ತು ಅಂತ? ಸ್ವಾಮಿ ನಮ್ಮ ಅಕೌಂಟು ಬ್ಯಾಂಕಲ್ಲಿ, ಮೈಸೂರು ಬ್ಯಾಂಕಲ್ಲಿ ಐತೆ, ಇಲ್ಲಿ SBIಯಲ್ಲಿ. ಆ ಅಕೌಂಟ್ಗೆ ಬರ್ತಾ ಇತ್ತು, ಪ್ರತಿ ತಿಂಗಳು ಬರ್ತಾ ಇತ್ತು. ಇವಾಗ ಬರ್ತಾ ಇಲ್ಲ. 10 ತಿಂಗಳಾಯಿತು. ಈಗ ನಿಮ್ಗೆ ಇದು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಯಾರನ್ನ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದರೂ ಸಂಪರ್ಕ ಮಾಡಿ ತಿಳಿಸಿದ್ದೀರಾ? ತಿಳಿಸಿದ್ವು ಸ್ವಾಮಿ, ಹೋಗಿದ್ವು ನಾವು. ಇಲ್ಲಿ ಮಿನಿಸ್ಟ್ರ್ ಹತ್ರನೂ ಹೋಗಿ ಒಂದ್ಸಲ ತಿಳುವಳಿಕೆ ಕೊಟ್ಟವು. ಅವರು ಫೋನ್ ಮಾಡಿ ಹೇಳಿದ್ರು, ಆಗ್ತೀವಿ ಸರ್, ಏನೋ ವೆರಿಫೈ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಮತ್ತೆ ನಮ್ಗೆ ಇನ್ನು ಬೇರೆ ತಿಳುವಳಿಕೆ ಕೊಡೋರು ಇಲ್ಲಿ ಯಾರು ಇಲ್ಲ. ಅಲ್ಲ, ಎಷ್ಟು ಸರಿ ನೀವು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನಾದರೂ ತಿಳಿಸಿದ್ರಾ? ತಿಳಿಸಿದ್ರು. ತಹಸೀಲ್ದಾರ್ಗೆ ಏನು ಹೋಗಿಲ್ಲ, ಲೇಬರ್ ಆಫೀಸ್ಗೆ ಹೋಗಿದ್ವು. ಅಲ್ಲಿ ಕೇಳಿದ್ವು, ಬರ್ತದೆ ಅಂತ ಮೇಡಮ್ನವ್ರು ಹೇಳ್ತಾ ಇದ್ದಾರೆ. ನಾವು ತಿಳ್ಕೊಂಡು ಬರ್ತಾ ಇದ್ದೀವಿ. ಅದರಿಂದ ನಿಮಗೆ ಒಂದು ಸುಮಾರು 7-8 ತಿಂಗಳಿಂದ ಬರ್ತಾ ಇಲ್ಲ ಸರ್. ಇದರಿಂದ ನಿಮಗೆ ಕಷ್ಟ ಆಗಿದೆ ಜೀವನ ನಡೆಸೋಕ್ಕೂ. ಆಮೇಲೆ ನಿಮಗೆ ವಯಸ್ಸಾದವರು, ನಿವೃತ್ತಿ ಆದವರು, ನಿಮಗೆ ಆರೋಗ್ಯ ಸಮಸ್ಯೆಗಳು ಎಲ್ಲ ಸಾಮಾನ್ಯವಾಗಿರ್ತದೆ ಅಂತ. ನನಗೆ ಹಾರ್ಟ್ ಪ್ರಾಬ್ಲಮ್ ಐತೆ. 2008ರಲ್ಲಿ ನನಗೆ ಹಾರ್ಟ್ ಪ್ರಾಬ್ಲಮ್ ಆಯಿತು. ಆವಾಗಿನಿಂದ ನಾನು ಮೆಡಿಸಿನ್ ತಿಂತಾ ಇದ್ದೀನಿ. ಜಯದೇವ ಹಾಸ್ಪಿಟಲ್ನಿಂದ ಬರ್ಕೊಟ್ಟಿದ್ದಾರೆ, ಮೆಡಿಸನ್ಗೆ ತಿಂತಾ ಇದ್ದೀನಿ. ಇವಾಗ ತಿನ್ನೋದಕ್ಕೂ ಕಾಸಿಲ್ಲ, ಪೆನ್ಷನ್ ನಿಂತೋಗಿದೆ. ದಯಮಾಡಿ ತಾವು ನಮಗೆ ಪೆನ್ಷನ್ ಅಲರ್ಟ್ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅಲ್ಲ, ನಿಮಗೆ ತಿಳಿದಂಗೆ ಎಷ್ಟು ಮಂದಿಗೆ ಇಲ್ಲಿ 7-8 ತಿಂಗಳಿಂದ ಇದು ಪೆನ್ಷನ್ ಬರ್ತಾ ಇಲ್ಲ? ಸುಮಾರು ನಾವು 50ರಿಂದ 60 ಜನ ಇದ್ದೀವಿ ಓಲ್ಡ್ ಪೆನ್ಷನ್ದಾರರು. ಯಾರಿಗೂ ಬರ್ತಾ ಇಲ್ಲ. ಅಷ್ಟು ಜನಕ್ಕೂ ಬರ್ತಾ ಇಲ್ಲ. ಅಲ್ಲಿಗೆ ನಿಮ್ಮ ಬೇಡಿಕೆ ಬೇಗನೆ ನಿಮಗೆ ಪಿಂಚಣಿ ಹಣ ಕೊಡಿಸ್ಬೇಕು ಅಂತೇಳಿ ಸರ್ಕಾರಕ್ಕೆ ನಿಮ್ಮ ಒತ್ತಾಯ? ನಮ್ಮ ಒತ್ತಾಯ. ನಾವು ನಮಸ್ಕಾರ ಮಾಡಿ ನಾವು ಪ್ರಾರ್ಥನೆ ಮಾಡಿ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ನಮಗೆ ಈ ಅಲರ್ಟನ್ನು ತಾವು ಸಹಕರಿಸಿ ಸರ್ಕಾರ ನಿಮಗೆ ಬೇಗನೆ ನಮಗೆ ಮಂಜೂರು ಮಾಡಿ ನಿಮ್ಮ ಹಣನ ಪಾವತಿಸಬೇಕು ಅಂತ ಹೇಳ್ಬಿಟ್ಟು ಮಂಜೂರು ಮಾಡಬೇಕಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು ನಾವು.